ತನನಂ 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 ತಾನನನನನಂ ತನನಂ 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 ತಾನನನನನಂ. ಅಲ್ಲ, ಈ ಸರೋಜಕ್ಕ ಒಂದು 10 ದಿನ ರೆಸ್ಟ್ ತಗೊಂಡಿದ್ಲ ಅಂತಂದು ಊರಾಗ ಯಾವ ಕಾಣವಲ್ವಲ್ಲ ಇವ. ಏನ ಮುಂಜಾನೆ ಹೇಳತ್ಲೆ ಮಕ್ಕಿಕೊಂಡವನು ಮತ್ತೆ. ರೇಣಮ್ಮ ರೇಣಮ್ಮ ಹೇಳವ ಬೇಳಮ್ಮ, ಏನ ಎಷ್ಟು ದಿನ ಯಾವ್ರಿಗೆ ಹೋಗಿದ್ದಿ? ವಾ ಇತ್ತಾಗ ತನ್ನ ಮನಿ ಇದೆ. ಅಲ್ಲ 10 ದಿನದಾಗ ಹೆಂಗ ಚೇಂಜ್ ಮಾಡಿದೆ ಇವ ಮನಿನ? ಇತ್ತಾಗಿಂದ ಇತ್ತಾಗ ನೆಗಿ ಕುಂದರ್ಸಿದಿ. ನಾ ಇಲ್ಲಿ ಐತಿ ಅಂತಂದು ಇತ್ತಾಗ ಕರ್ಯಾಕತ್ತೇನಿ. ಆದ್ರೆ ಹೌದ್ ಬಿಡುವ, 10 ದಿನದಾಗ ಮನಿನ ಹಂಗ ಸರ್ಸುವಂತ ಇತ್ತಾಗಿಟ್ಬಿಟ್ಟಿದಿ. ಇವ ಸರೋಜಕ್ಕ ತೀರ ನಕಲಿ ಮಾಡ ಅಂತಂದ ಇಷ್ಟ ಮಾಡಬಾರ್ದವ ಇವ. ಏನ ತೀರ ಐತಿಲ್ಲ ಅದಕ್ಕ. ಎಷ್ಟು ದಿನ ಯಾವ್ರಿಗೆ ಹೋಗಿದ್ದಿ? ಯವ್ವ ನಮ್ಮ ಅಕ್ಕನ ಊರಿಗೆ ಹೋಗಿದ್ದೆ ಬಿಡ ಇವ. ಆಕೆ ಬಿಕ್ಕಿ ಅದೇ ಅದ್ರದ ಆಪರೇಷನ್ ಮಾಡಿಸ್ಕೊಂಡನಿ. ಬಾರ ಇವ ಒಂದಿಷ್ಟು ದಿನ ಇದ್ದು ಹೋಗುವಂತಿ. ಹೆಂಗಿದ್ರು ಸೊಸಿ ಅದ ಮನ್ಯಾಗ ಮಾಡ್ಕೊಂತಾಳ. ಇನ್ನ ಡೆಲಿವರಿ ಪಲಿವರಿಗೆ ಹೋದ್ರ ಬರಂಗಿಲ್ಲ ನೀನ ಅಂತಂದು ಒಂದು 10 ದಿನ ಬಾ ಅಂತಂದು ಕರ್ದಿಲ್ವ. ಮತ್ತ ಹಬ್ಬನ ಆಕತಿ, ಆಕಿನ ನೋಡ್ದಂಗ ಆಕತಿ, ಒಂದಿಟ್ಟು ಚಾಕರಿ ಮಾಡ್ದಂಗ ಆಕತಿ ಅಂತಂದು ಹೋಗಿ ಇದ್ದೆ. ಪಂಚಮಿ ಗಿಂಚಮಿ ಮಾಡೇ ಬಂದೆ. ಮತ್ತೆ ಇನ್ನೇನ್ ಮಾಡ್ಲಿವ, ಇಷ್ಟು ದಿನನ ಅದನಿ, ಮತ್ತ ಪಂಚಮಿನ ಮಾಡೇ ಹೋಗು ಅಂದ್ಲ ನಮ್ಮಕ್ಕ. ಅದಕ್ಕ ಅಲ್ಲೇ ಪಂಚಮಿ ಮಾಡಿ ಬಂದೆ. ನಮ್ಮ ಪಿಕಮ್ಮನ ಅಲ್ಲೇ ಹಿರಿಯತಿಯರ ಪಂಚಮಿ ಮಾಡೇ ಬರ್ರಿ ಅಂತಂದ್ಲ. ಮತ್ತ ಸೊಸಿನ ಹಿಂಗಂದ ಮ್ಯಾಗ ನಾನು ಒಂದಿಟ್ಟು ಹೋಗಿ ರೇಸ್ಟ್ ಮಾಡಿ ಬಂದೆ. ಬಾರಿ ಬಿಡುವ, ಯಾ ರೇಸ್ಟೋ ಯಾ ಪೇಸ್ಟೋ. ಈ ಶ್ರಾವಣ ತಿಂಗಳು ಬಂದ್ರೆ ಮುಗಿತಾಯಪ್ಪ ಕತಿ ಮುಗಿತ. ಮನಿ ಸ್ವಚ್ಛ ಮಾಡ, ಬಾಂಡೆ ತಿಕ್ಕ, ಹೊಸ ಹಸಿಗೆ ಒಗಿಯ, ಮನಿ ಧೂಳ ಹೊಡಿಯ, ಮನಿಗೆ ಬಣ್ಣ ಹಚ್ಚ, ಸುಣ್ಣ ಹಚ್ಚ. ಇವ ನಮ್ಮಲ್ಲಿ ನನಗಂತ ಸಾಕಾಗಿ ಹೋಗತಿವ ಇವ ಆತಾಗ. ಅಯ್ಯಪ್ಪ ದೇವ್ರ ಬರುತ್ತವ. ಯಾಕರ ಬರ್ತಾವ ಅನಿಸ್ತತಿವ ಇವ ಹಬ್ಬ, ಯಾಕರ ಬರ್ತಾವ ಅನಿಸ್ತತಿ. ಮನೆ ನೋಡಿದ್ರ ಪಂಚಮಿ ಹೋತ. ಪಂಚಮಿ ಹೋಗಿಂದ ಅದ ವರಮಹಾಲಕ್ಷ್ಮಿ ಅಂತ. ಈಗೇನು ಯಾವ ಮಾಡ್ತಿದಿಲ್ವ ಈ ಕಡೆ ವರಮಹಾಲಕ್ಷ್ಮಿನ. ಆ ಕಡೆ ಬೆಂಗಳೂರು ಕಡೆ ಮಾಡ್ತಿದ್ರು ವರಮಹಾಲಕ್ಷ್ಮಿ ಹಬ್ಬನೇ. ಈಗಂತೂ ಇಲ್ಲಿ ಎಲ್ಲ ಚಲೋ ಇಟ್ಕೊಂಡ್ಬಿಟ್ಟವು. ವರಮಹಾಲಕ್ಷ್ಮಿ ಹಬ್ಬ ಅಂತಂದೆ. ಮತ್ತೆ ಎಲ್ಲಾರು ಮಾಡ್ತಾರ, ನಾನು ಯಾಕೆ ಬಿಡ್ಲಿ ಅಂತಂದೆ ನಾನು ಮಾಡಿಬಿಟ್ಟೆ ಈ ವರ್ಷ. ಆದ್ರೂ ಕೂಡ ಹಬ್ಬ ಮಾಡಿದಿ. ಯಾವ ಹೌದು ಬಿಡ, ಅವಾಗೆಲ್ಲ ಮಾಡ್ತಿದಿಲ್ವ ಈ ಕಡೆ ಎಲ್ಲ. ಈಗ ಎಲ್ಲ ಒಂದು ಕುರಿ ಅವೇ ಅಂತಂದ್ರೆ ಎಲ್ಲ ಕುರಿನು ಬ್ಯಾ 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 ಅಂತಂದ್ರೆ ಚಲೋ ಮಾಡ್ಬಿಡ್ತಾವೆ. ಆದ್ರೂ ಕೂಡ ಮಾಡಿದಿ ವರಮಹಾಲಕ್ಷ್ಮಿ ಹಬ್ಬನ. ಇನ್ನೇನು ಮತ್ತೆ ಪಂಚಮಿನ ಆತ, ಹಬ್ಬನ ಆತ, ಮತ್ತಿನ್ನೇನೆ. ಅಲ್ಲ ಸರೋಜಕ್ಕ, ತೆಲಿ ಎಲ್ಲಿಟಿ ಅಂತ ನಾ ಕೇಳ್ತಾನಿ. ನಾಳೆ ಮುಗಿತೀಗ ಅದೇ ಪಂಚಮಿ ಮುಗಿತ, ವರಮಹಾಲಕ್ಷ್ಮಿ ಹಬ್ಬ ಮುಗಿತೆ. ನಾಳೆ ರಾಖಿ ಕಟ್ಟದೆ. ರಾಖಿ ಕಟ್ಟೋದು ಮುಗಿಯತ್ಲೆ ಮುಂದೆ ಬಂದ ಬಿಡ್ತಲ್ಪ ಅಮಾಸಿ, ಬೆನಕಡ ಅಮಾಸಿ ಮುಗಿತಲ್ಲ. ಬರ್ತಾನ ಮತ್ತೆ ಗಣಪ, ಬಪ್ಪರೆ ಬಪ್ಪ ಗಣಪತಿ ಬಪ್ಪ, ಬಪ್ಪರೆ ಬಪ್ಪ ಗಣಪತಿ ಬಪ್ಪ ಅನ್ಕೊಂತ ಮತ್ತ ಅದನ್ನ ಮಾಡ ಇದನ್ನ ಮಾಡ, ಹಬ್ಬ ಮಾಡ ಈ ಹಬ್ಬ ಮಾಡ. ಗಣಪನ ಕುಂದುರ್ಸ್ರಿ, ಉಂಡಿ ಕಟ್ರಿ. ಗೋನೋನ ತಗ ಸಾಕಾಗಿ ಹೋಗತಿ ಬಾಯಪ್ಪ. ಜೀವನ ಸಾಕ ಬ್ಯಾಕ ಅನ್ಸತಿ ಬಾಯವ. ಹೌದಲ್ಲ, ಗಣಪನ ಹಬ್ಬನ ನೆನಪಾರೆ ನಾನು. ಗೋನೋನ ತಗ ಗಣಪನ ಹಬ್ಬ ಬಂತ ಇನ್ನೊಂದು 15 ದಿನ ಉಳಿತೆ. ಗಣಪನ ಹಬ್ಬ ಆಗತ್ಲೆ ಮುಂದೆ. ಇದೆ ಏನದ ಏನೇ ಮಾನಮಿ. ಮಾನಮಿ ಆಗತ್ಲೆ ಮುಂದೆ ದೀಪಾವಳಿ. ಗೋನೋನ ತಗ ಯಾ ಹಬ್ಬ ಮಾಡಿ ಯಾ ಹಬ್ಬ ಬಿಟ್ಟಿದಿ. ಊಟ ಮಾಡೋದ್ರಾಗ 12 ಆಗಿರ್ತತಿ ಜೀವನ. ಹೌದಲ್ಲ ರೇಣಮ್ಮ? ಗೋನೋನ ತಗ ಸುಮ್ಮನೆ ಗಂಡ್ಮಕ್ಳಾಗಿ ಹುಟ್ಟಬೇಕು ಕೂಡ ಇವ. ಹೆಣ್ಮಕ್ಳಾಗಿ ಜೀವನ ಸುಖ ಉಣ್ಣಂಗಿಲ್ಲ. ಬರೀ ಜೀವನ ಪರ್ಯಂತ ಅದನ್ನ ಮಾಡ ಅಲ್ಲೇ ತೊಳೆಯಲಿ ತಿಕ್ಕ. ಗೋನೋನ ತಗ ಸಾಕಾಗಿ ಹೋಗಿರ್ತೈತ್ ಬಿಡ. ಈಕಿನ ರೇಣಮ್ಮ ನೀನ ಹಂಗ ಅಂತಿದಿ, ನನ್ನ ಕತ್ತಿ ಕೇಳಿದ್ರ ಏನಂತಿದ. ಮತ್ತೇನ್ವಾ, ನಿಮ್ಮ ಅಕ್ಕನ ಬಂದಾಳ, ನೀನ್ ಕೊಟ್ಟೆ ನೀನು ಹೋಗ್ಬೇಕೆ ಬಂದೆ. ಹಾಗ ಇವ ಅದೆಲ್ಲಿ ಬರ್ತೈತಿ. ಬಾರ ಯಾಕ ಒಂದ್ 2 ದಿನ ಇದು ಬರುವಂತಿ, ಜಗ ಬದಲಾದಂಗ ಆಕತಿ ಅಂತಂದ್ರೆ ಇವ ಅಲ್ಲಿ ತಗೋ ಮತ್ ಬರ್ತಾನೆ ಅಂತ ಮತ್ತಿನ್ನೇನ್ ಮಾಡ್ಲಿವ. ಚಲೋ ಅದೇ ರೇಷ್ಮೆ ಸೀರೆ ತಂದ್ಲ. ಬ್ಯಾಡ ಬಿಡ ಯಾಕ ಮತ್ತೆ ಯಾಕ ತಂದಿದಿ ಅಂತಂದು ಹೇಳಿದ್ರೆ ಕೇಳಿಲ್ಲ. ರೇಷ್ಮೆ ಸೀರೆ ಉಂಡಿ ಪಂಡಿ ಎಲ್ಲ ಕಟ್ಟಿ ಕಳಿಸ್ಬಿಡ ಇವ ನಮ್ಮಕ್ಕ. ಹೌದಾ? ಏನು ಬಿಡವ, ಈಗಂತ ರೇಷ್ಮೆ ಸೀರೆ 4,000 5,000 ಅಂತವ ಇವ. ನಾವಿದ್ದಾಗ 1,000 ರೂಪಾಯಿ 1,500 ರೂಪಾಯಿ ಕೊಟ್ಟು ತಗೊಂಡನಿ. ಗೋನೋನ ತಗ ಈಗಂತೂ ರೇಟ್ ಕೇಳಂಗಿಲ್ಲ ಬಿಡ ಸರೋಜಕ್ಕ ಅವನ. ಹೌದೌದು ಬಿಡ ಇವ. ನಾನೇ ಕಲ್ಲಮ್ಮರ ಮನೆ ಕಡೆ ಹೊಂಟಿದ್ದೆ.
ಬರ್ತೀನಿ ಕಲ್ಲಮ್ಮನ ಮನೆ ಕಡೆ ಒಂದಿಟ್ಟು ಹೆಂಗ ಅಡ್ಡಾಡ್ಕೊಂತ ಹೋಗ್ಬರನೆ. ಯಾವ ಮನ್ಯಾಗ ಹಾರೆ ಬಕ್ಷಿ ಮಾಡಿದ್ರೆ ಕುಂತಲ್ಲೇ ಕುಂತೆ ಇವ ಕಾಲ ಜಮಗಟ್ಟದ ಇವ. ಅದಕ್ಕೆ ಹಿಂಗೊಮ್ಮೆ ಅಡ್ಡಾಡಿನ ಅಂದ್ರೆ ಕಾಲ ಸರಳ ಆಗರಕ್ಕ. ನಿನಗಾರ ಏನು ಮನ್ಯಾಗ ಸೊಸಿ ಅದಾಳ ಅಡ್ಡಾಡ್ಕೊಂತ ಮಾಡ್ತಾ. ನಮ್ಮ ಮನೆಗೆ ಯಾರೇ ನಾನ ಮಾಡ್ಬೇಕೆ. ಅಯ್ಯಯ್ಯ ನೀನ ಸಿಡ್ಕೊಂಡು ಹೋಗ್ಲಿ ಸೆಟ್ ಮೇನ್ ಬರ್ಲಿ. ಸೊಸಿ ಏನು ಹೊಟ್ಟಿ ಬಿಟ್ಕೊಂಡು ಮಾಡ್ತೈತಿ. ಮಾಡ್ತಾನೆ ಬಿಡ್ರಿ ಅಂತತಿ. ನಾ ಬಿಡ್ಬೇಕಲ್ವಾ? ಬೇಡವಾ ಪಿಕಮ್ಮ, ನೀನು ಜಳಕ ಪೂಜೆ ಅಷ್ಟ ಮಾಡ, ಉಳ್ಕಿದೆಲ್ಲ ನಾನ ಮಾಡ್ತೇನೆ ಅಂದ್ರು ಕೇಳಂಗಿಲ್ಲ ಹುಡುಗಿ. ತೀರಾ ನಾನ ಮಾಡ್ತೇನ್ರಿ ಅಡ್ಗಿನ ನೀವು ಮಾಡ್ಬೇಡ್ರಿ ಅಂತಂದ ಗುದ್ದಾಡಿ ಹೊಡೆದಾಡ್ತೈತಿ ಇವ ನನ್ನ ಕೂಟ. ಹಿಂಗಾಗಿ ಮ್ಯಾಗಿನ ಅಡ್ಗಿ ಓಟ ರೊಟ್ಟಿ ಪಲ್ಯ ಎಲ್ಲ ನಾನು ಮಾಡ್ತೇನೆ. ಅನ್ನ ಸಾರು ಒಂದಿಟ್ಟು ಮಾಡಿ ಬಾಂಡೆ ತಿಕ್ತೈತಿ ಬಿಡ ನಮ್ಮ ಪಿಕಮ್ಮ. ಸುಮ್ಮನೆ ಕುಂದ್ರಂಗಿಲ್ಲ ಇವ. ಹೌದು ಬಿಡ ಸರೋಜಕ್ಕ. ಹೊಟ್ಟಿಲಿದ್ದಾಗ ಅಡ್ಡಾಡ್ಬೇಕ, ಕುಂದ್ರಬೇಕ, ಹೇಳ್ಬೇಕ, ಮಾರೇ ಮಾಡ್ಬೇಕ, ಬಗ್ಸಿ ಮಾಡ್ಬೇಕ. ಹಂಗ ಕುಂತಲ್ಲೇ ಕುಂತ್ರ ಹೊಟ್ಟೆಗಿನ ಕೂಸಿ ಏನಕತಿ ಅವು ಚಲನವಲನ ಆಗ್ಬೇಕಲ್ಲ. ಹಂಗಾದ ನಿಮ್ಮ ಪಿಕ್ಕಮ್ಮ ಚಲೋ ಐತಿ ಹುಡುಗಿ ಅಂತಂದ ಇದಾಗೈತಿ. ಬೇರೆ ಯಾರು ಆಗಿದ್ರೆ ಹೊಟ್ಟೆಲಿ ಅದ ನಾನು ಅಂತಂದ ತುಂಬ ಮುಕ್ಕೊಂಡ್ರು ಮುಕ್ಕೊಂಡಿದ್ವ ಹೇಳಕ್ ಬರಂಗಿಲ್ಲ. ಅದೇ ಮತ್ತೆ ನಮ್ಮ ಪಿಕ್ಕಮ್ಮ ಭಾರಿ ಚಲೋ ಹುಡುಗಿವ ಇವ. ನಾನು ಹುಡುಕಿದ್ರೆ ಇಂಥ ಹುಡುಗಿನ ಸೊಸಿಯಾಗಿ ಕರ್ಕೊಂಬರಕ್ ಹಾಕಿದ್ರು ಬಿಡ ಇವ ರೇಣಮ್ಮ. ದೇವ್ರ ಹಣೆ ಬರೋಣ ನಮ್ಮನೆ ಕೂಡ್ಸ್ಯಾರ ಹುಡುಗಿದ್. ಹೌದೇ ಇದೇ ಅವ್ರು ಯಾರೇ ಇದಕ್ಕ ನಿಯಮ ಮಾಡಕ ಬಂದಿಲ್ಲ ನಾಲ್ಕರಾಗ. ಯಾವ ಮೊನ್ನೆಯವರು ಬಂದಿಲ್ಲ ಇವ. ಮಂದಿ ಯಾರನ್ನ ಕರ್ಕೊಂಡು ಬಂದಿಲ್ಲ. ಹಂಗ ಬಂದೆ ಸೀರೆ ಪಾರಿ ಅವನ ಇವನ ತಂದೆ ಹಂಗ ನಿಯಮ ಮಾಡಿ ಹೋಗ್ಯಾಳ. ನಾನು ಯಾರನ್ನ ಕರ್ದಿಲ್ ಬಿಡ ಇವ. ದೊಡ್ಡ ಸೀರೆ ಮಾಡಬೇಕಾರೆ ಕರ್ದರತ್ತೆ. ಮತ್ತೀಗ ಆಕಿ ಅವ್ರವನು ಯಾರನ್ನ ಕರ್ಕೊಂಡ್ ಬಂದಿಲ್ಲ ಏನಿಲ್ಲ. ಮತ್ತೆ ಅಲ್ಲೇ ಮಂದಿ ಕರೆಯೋದೆ ಅಂತಂದು ನಾನೇ ಸಂಕ್ಷಿಪ ಮಾಡಿ ಆರ್ತಿ ಪಾತಿ ಮಾಡಿ ಕುಂದಿಸಿ ಎಬ್ಬಿಸ್ಬಿಟ್ಟೆ. ಅಯ್ಯಯ್ಯ ನೀನು ಸಿಡ್ಕೊಂಡು ಹೋಗ್ಲಿ ನಿನಗೆ. ನಾನೇ ಪಾಪ ಆಕೆ ಪಿಕ್ಕಿಗೆ ಯಾರ ತವ್ರ ಮನೆಗೆ ಬರ್ಲಿಲ್ಲ ಅಂತಂದೆ ನಾ ಅನ್ಕೊಳಕತ್ತೇನೆ. ನೀ ನೋಡಿದ್ರೆ ಒಳಗಿಂದೊಳಗ ಜಡತಿ ಬಿಡುವ. ಅದೇನು ದೊಡ್ಡದು ಮಾಡ್ಬೇಕಾರ ಎಲ್ಲಾರ್ಗಿ ಹೇಳಿ ಕರಿಬೋದ್ವ. ಬರ್ತೀನಿ ಕಲ್ಲಮ್ಮನ ಮನೆ ಕಡೆ. ಇಲ್ಲಿ ತೋರೆ ವ್ಯವಹಾರ ಅದ ಒಯ್ತಲ್ಲ ಬಾಂಡೆ ಬಿಟ್ಟು ಇಟ್ಟನಿ. ಆಗ ನೀನು ಕೊಟ್ಟು ಬಂದೆ ಅಂದ್ರೆ ಮುಗೀತ. ನಾಯಿ ಒಂದೊಂದ ಹೇಳ್ಕೊಂಡು ಹೋಗಿ ಅಲ್ಲೇ ಜೋಳ ಹೊಂದಾಗ ಹತ್ತಿ ಹೊಲ್ದಾಗ ಹೋಗಿತ್ತೆ ಒಂದೊಂದ. ಅಯ್ಯಯ್ಯ ಬೇಡವಾ ಇವ ಹೋಗಿ ಬಾ. ಆತು ಬಿಡುವ. ನಾನು ಬರ್ತಾಳ ಅಂತಂದೆ ನಿಂತೆ ಎಷ್ಟೊತ್ತಾನೆ. ನೀ ನೋಡಿದ್ರು ಅಲ್ಲಿ ಅಂತೀರಿ. ತಗೋತೆ ಕಲ್ಲಮ್ಮನೊಂದಿಟ್ಟೆ ಭೇಟಿಯಾಗಿ ಮಾತಾಡ್ಸಿ ಬರ್ತಾನೆ. ಆತು ಆತ. ಇದೊಂದು ಅಡ್ಕಾಚಿ ಸರೋಜೆ. ಯಾವಾಗ ನೋಡಿದ್ರೆ ಬರೇ ಕಲ್ಲಿ ಮನ್ಯಾಗ ಇರ್ತೈತಿ. ಮನ್ಯಾಗ ಏಟತ್ತಿರ್ತೈತೆ ಏನ ಸುಮ್ಮನೆ ಹೇಳ್ತತಿ. ಅದೊಂದು ಹುಡುಗಿ ಮಾಡಿ ಸಾಯ್ದ. ಇದೊಂದು ಊರಾಗ ಪಡ ಹಾರ್ಸದೆ. ಇವ ಇದ್ರದ್ದೇನು ಹೇಳಿದಿ. ಕಲ್ಲಮ್ಮ ನಂದು ತಪ್ಪಾಗೈತಿ, ಕ್ಷಮಿಸಿಬಿಡ ಕಲ್ಲಮ್ಮ. ನೀನು ಕಾಲು ಮುಟ್ಟಾಕ ನಿನ್ನ ಹತ್ರ ಕ್ಷಮೆ ಕೇಳಾಕ ನನಗೆ ಅರ್ಹತೆ ಇಲ್ಲ ಕಲ್ಲಮ್ಮ, ಅರ್ಹತೆ ಇಲ್ಲ. ಏನು ಮಾಡಲಿ, ನನ್ನ ಹಣೆ ಬರ ಕೆಟ್ಟೈತಿ ಅಷ್ಟ. ಕ್ಷಮಿಸಿಬಿಡ ಕಲ್ಲಮ್ಮ. ಇನ್ನೊಂದ್ಸರಿ ಜೀವನದಾಗ ಇಂಥ ತಪ್ಪು ನಾನು ಯಾವತ್ತೂ ಮಾಡಂಗಿಲ್ಲ ಕಲ್ಲಮ್ಮ. ದಯವಿಟ್ಟು ನನ್ನ ಕ್ಷಮಿಸಿಬಿಡ ಕಲ್ಲಮ್ಮ, ದಯವಿಟ್ಟು ನನ್ನ ಕ್ಷಮಿಸಿಬಿಡು. ಅಯ್ಯ ರೀ ಬಿಡ್ರಿ ಕಾಲೆ ರೀ. ಇವ್ರಿಗೆ ಏನಾಗೈತಿ ಇವ್ರಿಗೆ? ಕಲ್ಲಮ್ಮ ನಂದು ತಪ್ಪಾಗೈತಿ. ನನ್ನ ತಪ್ಪನ್ನ ನೀನು ಕ್ಷಮಿಸೋವರೆಗೂ ನಾನು ನೀನು ಕಾಲು ಬಿಡಂಗಿಲ್ಲ ಕಲ್ಲಮ್ಮ, ಬಿಡಂಗಿಲ್ಲ. ನಾವಿಲ್ಲೇ ರೀ ಕಾಲ್ ಬಿಡ್ರಿ. ನೀವು ಕಾಲ್ ಬಿಡ್ರಿ, ಮೊದ್ಲ ಕಾಲ್ ಬಿಡ್ರಿ. ಎದ್ದೇಳ್ರಿ. ಆರಳಿತ ಮುದುಡಿದ ತಾವರೆ ಆರಳಿತ ಮುದುಡಿದ ತಾವರೆ ಆರಳಿತ. ಯಾರಿ ಕಾಲ್ ಬಿಡ್ರಿ, ನೀವೇ ಕಾಲ್ ಬಿಡ್ರಿ. ಸರಿ ಇಲ್ಲ ಕಲ್ಲಮ್ಮ, ನೀನು ನಿನ್ನ ಕ್ಷಮಿಸೇನಿ ಅನ್ನತನ ನಾನು ನಿನ್ನ ಕಾಲ ಬಿಲ್ಕುಲ್ ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ. ಏನಪ್ಪ ಇದೆ ಸೀನೆ? ಇವ ಯಾಕೆ ಕಲ್ಲಮ್ಮನ ಕಾಲು ಇಟ್ಕೊಂಡಾನೆ? ಹಿಂದೆ ನೋಡಿದ್ರೆ ಕಾಂತಣ್ಣ ಕಣ್ಣಂಗ ಕಾಂತಣ್ಣನೇ ಇರ್ಬೇಕನೆ. ಮತ್ತೆ ಕಾಂತಣ್ಣ ಹೌದ ಪಕ್ಕ ಕಾಂತಣ್ಣನ ಮಾರಿನ ಇದೆ. ನಾ ಬೇರೆ ಯಾರೇ ಅನ್ಕೊಂಡಿದ್ದೆ. ಬೇರೆ ಯಾರಪ್ಪ ಇವ ನಮ್ಮ ಕಲ್ಲಮ್ಮನ ಕಾಲು ಹಿಡ್ಕೊಳವ ಅಂತಂದೆ. ಪಕ್ಕ 100% ಹೌದಾ ಕಾಂತಣ್ಣನ ಇವ. ಕಾಂತಣ್ಣ ನೀನಪ್ಪ ಇಲ್ಲೇ? ನಿಮ್ಮ ಪಂಕಜ ಎಲ್ಲೋದ್ರೆ? ಕಾಂತಣ್ಣ
ಸರೋಜಕ್ಕರೆ ತಪ್ಪಾಗೈತ್ರಿ ನಂದು ತಪ್ಪಾಗೈತಿ. ಇನ್ನೊಂದ್ಸರಿ ಜೀವನದಾಗ ಇಂಥ ತಪ್ಪ ಕೆಲಸ ಮಾಡಂಗಿಲ್ಲ ರೀ, ನಾನು ಮಾಡಂಗಿಲ್ಲ. ನಮ್ಮ ಕಲ್ಲ ಮಗ ನಾನು ಇಂಥ ಮೋಸ ಮಾಡಿದ್ಮೇಲೆ ದೇವರು ನನಗೆ ತಕ್ಕ ಪಾಠ ಕಲ್ಸ್ಯಾನ್ರಿ ಕಲ್ಲಮ್ಮ ಇವ್ರ ಸರೋಜಕ್ಕರೆ. ನನ್ನ ಕಲ್ಲ ಮಗ ನಾನು ಮೋಸ ಮಾಡಿದ್ಕೆ ದೇವರು ನನಗೆ ಇಂಥ ಮೋಸ ಮಾಡಿದಾರಿ. ಕಲ್ಲ ಮಗ ನಾನು ಕಾಲು ತೊಳೆದೆ ನೀರು ಕುಡಿದ್ರು ನನಗೆ ತಪ್ಪು ಮಾಡಿದ್ದೆ ಹೊಲಸು ಹೋಗಂಗಿಲ್ರಿ ಸರೋಜಕ್ಕರೆ. ಒಂದಿಟ್ಟೆ ನಮ್ಮ ಕಲ್ಲ ಮಗ ಹೇಳ್ರಿ ನನ್ನ ಕ್ಷಮಿಸು ಅಂತಂದು ಮನುಷ್ಯ ತಪ್ಪು ಮಾಡೋ ಸಹಜ ರೀ, ತಿದ್ದಿ ನಡೆಯೋದ ಮನುಷ್ಯತ್ವ ಹೌದಲ್ರಿ. ನಾನಿನ್ನು ಜೀವನದಾಗ ಇಂಥ ತಪ್ಪು ಯಾವತ್ತೂ ಮಾಡಂಗಿಲ್ರಿ ಸರೋಜಕ್ಕರೆ. ನಮ್ಮ ಕಲ್ಲ ಮಗ ಹೇಳ್ರಿ ಒಂದಿಟ್ಟೆ ಹೆಂಗಾರ ಮಾಡಿ ಒಪ್ಪಿಸ್ರಿ ಸರೋಜಕ್ಕರೆ. ಅರಿ ರೀ, ನೀವು ಯಾವಾಗ ನನ್ನ ಹತ್ರ ತಪ್ಪಾಗೈತಿ ಅಂತಂದು ಬಂದು ಕೇಳಿದ್ರಲ್ಲ, ಅವಾಗ ನಾನು ನಿಮ್ಮೆಲ್ಲ ತಪ್ಪನ್ನ ಕ್ಷಮಿಸ್ಬಿಟ್ಟೆ ರೀ. ಹೌದಾ ಕಲ್ಲಮ್ಮ? ಹೋಗು ಹಂಗತ್ತಾಗ ಇಲ್ಲಿ ನಾನು ನಿಂತಿರೋಕೆ ಬೆಲೆನೇ ಇಲ್ಲ. ಹಾ ಅರಳಿತ ಅರಳಿತ ಮುದಡಿದ ತಾವರೆ ಅರಳಿ